ಸ್ನೇಹಿತರೆ ನಮಸ್ತೆ. ಇವತ್ತೊಂದು ಹೊಸ ವಿಚಾರ, ಒಂದು ಖುಷಿಯ ಸಮಾಚಾರ. ಏನಪ್ಪ ಅಂತಂದರೆ, ನಮ್ಮ ಮಸ್ತಾನ್ ಅವರು ಎರಡನೇ ಮಷಿನ್ ತೊಗೊಂಡೋಗಿ ಬಂದಿದ್ದಾರೆ. ಎಂಥ ಖುಷಿ ವಿಚಾರ ಅಲ್ವಾ. ಪಾಪ ಒಂದು ಮಷಿನ್ ತೊಗೊಂಡ್ರು 6 ತಿಂಗಳಲ್ಲಿ ತೊಗೊಂಡು ಆ ಒಂದು ಮಷಿನ್ನ ದುಡ್ಡನ್ನ ಅವ್ರು ದುಡ್ಕೊಂಡಿದ್ದಾರೆ. ಮತ್ತು ಇವಾಗ ಇನ್ನೊಂದು ಮಷಿನ್ನ ತೊಗೊಂಡು ಅವರು ಹೊಸ್ದಾಗಿ ಇನ್ನೊಬ್ಬರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ಅಂದರೆ ಇದು ಖುಷಿ ವಿಚಾರನೇ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಈ ಬಿಸ್ನೆಸ್ಸಿಗೆ, ಇದನ್ನು ಸೇಲ್ ಮಾಡಲಿಕ್ಕೆ ಮತ್ತು ಈ ಕೆಲಸನ ಕಲೀಲಿಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ. ಅವ್ರಿಗೆ ಆ ಸಕ್ಸಸ್ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊತಾ ಇದ್ದೀನಿ. ಅವರಿಗೆ ಇದು ಈ 6 ತಿಂಗಳ ಹಿಂದೆ ಅವ್ರು ಏನು ಮಷಿನ್ ತೊಗೊಂಡೋಗಿದ್ರು ಅಲ್ಲಿಂದ ಇವತ್ತಿನವರೆಗೂ ಏನೆಲ್ಲ ಅವ್ರ ಅನುಭವ ಆಗಿದೆ ಅದನ್ನು ಅವ್ರ ಹತ್ರನೇ ಕೇಳೋಣ. ಬನ್ನಿ ಸ್ನೇಹಿತರೆ. ಮಸ್ತಾನ್ ನೋಡಿ ಸ್ನೇಹಿತರೆ, ಇವರು ಮಸ್ತಾನ್. ಎಲ್ಲಿಂದ ಬಂದಿದ್ದು? ಹೊಸದುರ್ಗ. ನಮಗೆ ಇವರ ಊರ ಹೆಸರೇ ಮರ್ತೋಗ್ಬಿಡುತ್ತೆ. ಯಾಕೆಂದರೆ ತುಂಬ ಹತ್ರದವ್ರು ಆಗಿದ್ರೂ ಸಹ ಊರ ಹೆಸರೇ ಮರ್ತೋಗ್ಬಿಡುತ್ತೆ. ಮಸ್ತಾನ್ ಅಂತೇಳಿ ಹೊಸದುರ್ಗದಿಂದ ಬಂದಿದ್ದಾರೆ. ಮಸ್ತಾನ್, ಎಷ್ಟು ದಿನ ಆಯಿತು ಮಷಿನ್ ತೊಗೊಂಡೋಗ್ಬಿಟ್ಟು 6 ತಿಂಗಳಾಯಿತು. 6 ತಿಂಗಳಾಯಿತು. ಹೆಂಗೆ ನಡೀತಾ ಇದೆ? ಹೆಂಗೆ ದುಡಿತಾ ಇದೆ? ನಡೀತಾ ಇದೆ ಅಂದರೆ ಪ್ರೊಡಕ್ಷನ್ ತೆಗಿಯೋಕ್ಕೆ ಸಾಕಾಗ್ತಾ ಇಲ್ಲ. ಪ್ರೊಡಕ್ಷನ್ನೇ ಸಾಕಾಗ್ತಿಲ್ಲ. ಹೌದು, ಅದಕ್ಕೋಸ್ಕರ ಇನ್ನೊಂದು ಮಿಷಿನ್ ತೊಗೊಂಡೋಗ್ತಿದ್ದೀರಾ. ಇವಾಗ ಒಂದು ಮಷಿನ್ ನೀವು ತೊಗೊಂಡೋಗಿದ್ರಿ. ಆ ಮಷಿನಲ್ಲಿ ನೀವು ಪೂರ್ತಿ ದುಡ್ಕೊಂಡ್ರ? ಆ ಮಷಿನ್ ದುಡ್ಡ 80,000 ರೂಪಾಯಿ ಪೂರ್ತಿ ದುಡ್ಕೊಂಡೆ. ಅದ್ದೇ ಇದ್ರಲ್ಲಿ ಹಾಕೊಂಡು ತೆಗಿತಾ ಇರೋದು. ಆ ದುಡ್ಡು ಇದ್ರಲ್ಲಿ ಹಾಕಿ ತೆಗಿತಾ ಇರೋದು. ಮಷಿನ್ ತೊಗೊತಾ ಇದ್ದೀರಾ? ಓಕೆ, ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ನೋಡಿ, ಇವಾಗ ರಾ ಮೆಟೀರಿಯಲ್ ಬಂದಿದೆಯಲ್ಲ, ರಾ ಮೆಟೀರಿಯಲ್ ಏನು ಅನ್ನಿಸ್ತಾ ಇದೆ ನಿಮಗೆ? ರಾ ಮೆಟೀರಿಯಲ್ ರೇಟ್ ಜಾಸ್ತಿ. ನೋಡಿ, ಜಾಸ್ತಿ ಇಲ್ಲ. ಹಾಕಿ ಮಷಿನ್ಗೆ ಹಾಕಿ ನೋಡೋಣ ಯಾವ ಥರ ಇದೆ. ನೋಡಿ ಸ್ನೇಹಿತರೆ, ಇದೇ ಮಷೀನು. ಇದನ್ನು ಈ ಥರ ಇವಾಗ ನೋಡಿ ಸ್ನೇಹಿತರೆ, ಯಾವ ಥರ ಬರ್ತಾ ಇದೆ ಕ್ಲಾತು, ಅದ್ರ ಕ್ವಾಲಿಟಿ. ಮೇಯ್ನು ಮಷಿನ್ನಲ್ಲಿ ಮಷಿನ್ ಥರ ಇರಬೇಕು. ಮಷೀನು ಎಲ್ಲವೂ ಮಷೀನೇ ಅಲ್ಲ ಸ್ನೇಹಿತರೆ. ನೋಡಿ, ಬಟ್ಟೆ ಕ್ವಾಲಿಟಿ, ಮಷೀನ್ ಕ್ವಾಲಿಟಿ ಚೆನ್ನಾಗಿದ್ರೆ ಅಷ್ಟೇ ಇಲ್ಲಿ ಲಾಸ್ ಆಗ್ದಂಗೆ ನಾವು ದುಡಿಯೋಕ್ಕಾಗೋದು. ನೋಡಿ, ಯಾರು ಮಿಷಿನ್ದು ವೇಸ್ಟ್ ಅಂತಾನೆ ಹೇಳಲ್ಲ. ಇಲ್ಲ, ತೋರಿಸಿ, ಕ್ಲೀನಾಗಿ ತೋರಿಸಿ ಅದನ್ನು ಹೆಂಗಿದೆ ನೋಡಿ. ಹೆಂಗೇನೆ ನಾನು ನೋಡೋಕ್ಕೆಲ್ಲ ಹ್ಯಾಂಡ್ ಮೇಡ್ ಬಟ್ಟೆ ಥರನೇ, ಕ್ಲಾತ್ ಥರ, ಇದು ವೇಸ್ಟ್ ಥರನೇ ಕಾಣಿಸುತ್ತೆ. ನೋಡಿ, ಇದು ಕ್ವಾಲಿಟಿ. ಈ ಥರ ನಿಮಗೆ ಕ್ವಾಲಿಟಿ ಸಿಗಬೇಕು, ಕ್ವಾಲಿಟಿ ಬರಬೇಕು ಅಂದರೆ ಒಂದು ಮಷೀನ್ ಕ್ವಾಲಿಟಿನಲ್ಲಿ ಏನೂ ಇಲ್ಲ ಸ್ನೇಹಿತರೆ. ಈ ಡ್ರಮ್ ಇದೆಯಲ್ಲ, ಈ ಡ್ರಮ್ ರೋಲೇ ಈ ಕೆಲಸಕ್ಕೆ ಈ ಒಂದು ಕ್ವಾಲಿಟಿನ ತೆಗಿಬೇಕು ಅಂತಂದರೆ ಈ ಒಂದು ಡ್ರಮ್ ಇದೆ ನೋಡಿ, ಆ ಡ್ರಮ್ ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಈ ರೋಲರ್ ಅಡ್ಜಸ್ಟ್ಮೆಂಟು ಮತ್ತು ಈ RPM ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಲಿಕ್ಕೆ ಎಲ್ಲವೂ ಮಷೀನೇ. ನೋಡಿ, ನಮ್ಮ ಹತ್ರ ಒಂದು ಸೆನ್ಸರ್ ಸಿಸ್ಟಮ್ದೊಂದು ಮಷೀನು ಮಾಡಿದ್ದೀವಿ. ನೋಡಿ, ಸೆನ್ಸರ್ ಸಿಸ್ಟಮ್ ಮಷೀನ್ ಇದೆ. ಸೇಮ್ ಡ್ರಮ್ ಕ್ವಾಲಿಟಿ, ರೋಲರ್ ಕ್ವಾಲಿಟಿ ಸೇಮ್ ಇರುತ್ತೆ. ನೋಡಲಿಕ್ಕೆ ಸ್ವಲ್ಪ ದೊಡ್ಡದು ಸೆನ್ಸರ್ ಇದೆ. ಅಂದರೆ ಇದನ್ನು ಡೋರ್ನ ಎತ್ತಿದರೆ ಆಫ್ ಆಗಲಿಕ್ಕೆ, ಕ್ಲೋಸ್ ಮಾಡಲಿಕ್ಕೆ, ಎತ್ತಿದರೆ ಆಫ್ ಆಗುತ್ತೆ, ಕ್ಲೋಸ್ ಮಾಡಿದರೆ ಮತ್ತೆ ರನ್ ಆಗುತ್ತೆ. ಇದರಲ್ಲಿ ಬರೋ ಮೆಟೀರಿಯಲ್ಲು ನಾವು ತೆಗಿಯೋದು ಅದೇ ಸೇಮ್ ಕ್ವಾಲಿಟಿನೇ ಬರುತ್ತೆ. ನೋಡಿ, ಕ್ವಾಲಿಟಿ ಅಂದರೆ ಹಿಂಗಿರುತ್ತೆ ನೋಡಿ. ನೋಡಿ, ಹಾಗೆ ನೋಡಿ ಯಾವ ಥರ ಕ್ವಾಲಿಟಿ ಇದೆ ನೋಡಿ ತೆಗ್ದಿರೋ ದಾರದ್ದು. ಒಂದು
ಮಷಿನ್ ಕ್ವಾಲಿಟಿ ಚೆನ್ನಾಗಿರಬೇಕು, ಪ್ಲಸ್ ರಾ ಮೆಟೀರಿಯಲ್, ಬಟ್ಟೆ ಏನಿದೆಯಲ್ಲ ಈ ರಾ ಮೆಟೀರಿಯಲ್ ಇದು ಸರಿ ಇಲ್ಲ ಅಂದರೆ ಇದರಲ್ಲಿ ಲಾಸ್ ಆಗೋದು ಗ್ಯಾರಂಟಿ. ರಾ ಮೆಟೀರಿಯಲ್ ಸ್ಮೂತಾಗಿರಬೇಕು, ಲೆಂತ್ ಆಗಿರಬೇಕು. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ದುಡಿಯೋದು ಕಷ್ಟ ಇದೆ. ಬಟ್ ಮಸ್ತಾನ್ ಅವರ ಅನುಭವ. ಮಸ್ತಾನ್, ನೀವು ಇದುವರೆಗೂ ನೋಡಿದ ರಾ ಮೆಟೀರಿಯಲ್ಗೂ ಇವಾಗಿರೋ ರಾ ಮೆಟೀರಿಯಲ್ಗೂ ಏನು ವ್ಯತ್ಯಾಸ? ನೀವು ಎಲ್ಲೆಲ್ಲಿ ತೊಗೊಂಡಿದ್ದೀರಿ ರಾ ಮೆಟೀರಿಯಲ್ಲು? ನಾನು ಬೆಂಗಳೂರು ತಮಿಳ್ನಾಡು ಕಡೆಯಿಂದ ತರಿಸಿದ್ದೀನಿ. ಹ್ಞೂ ಅದು ಚೆನ್ನಾಗೈತೆ ಅಂತಾರೆ ಆನ್ಲೈನಲ್ಲೆಲ್ಲ. ಹ್ಞೂ ತರಿಸಿದ್ರೆ ಬಟ್ಟೆ ಎಲ್ಲ ಚಿಕ್ಕ ಚಿಕ್ಕದು, ಹ್ಞೂ ಚೆನ್ನಾಗಿರಲ್ಲ. ಹಾಕಿದ್ರೆ ಎಲ್ಲ ಪುಡಿ ಆಗೋಗುತ್ತೆ, ದಾರ ಕೂಡ ಕ್ಲೀನಾಗಿ ಬರೋದಿಲ್ಲ. ಅಂದರೆ ಇದು ರೇಟ್ ಜಾಸ್ತಿ ಏನಿಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗೈತೆ ಬಟ್ಟೆ. ವೇಸ್ಟೇಜ್ ಏನಿಲ್ಲ, ಕಮ್ಮಿ. ಒಂದು ಕ್ವಿಂಟಲ್ಗೆ 100 kgಗೆ 3 kg ಹೋಗುತ್ತೆ, ಪರವಾಗಿಲ್ಲ. ತಮಿಳ್ನಾಡಲ್ಲಿ ಎಲ್ಲಿಂದ ತರಿಸಿರಿ ನೀವು ಕ್ಲಾತ್ ಫಸ್ಟ್? ತಮಿಳ್ನಾಡಲ್ಲಿ ಕೊಯಮತ್ತೂರು ಅಂತಾನೆ, ಕೊಯಮತ್ತೂರು ತಿರುಪುನಲ್ಲಿ ಕ್ಲಾತ್ ತರಿಸಿದ್ರಿ. ಆ ಬಟ್ಟೆಗೂ ಈ ಬಟ್ಟೆಗೂ ಏನು ವ್ಯತ್ಯಾಸ ಇದೆ? ಅಂದರೆ ಬಟ್ಟೆ ದೊಡ್ಡದಾಗೈತೆ ಅಗಲ, ಆಮೇಲೆ ವೇಸ್ಟೇಜ್ ಕಮ್ಮಿ. ಕ್ಲಾತ್ ಕ್ವಾಲಿಟಿ ಹೆಂಗಿದೆ? ಸ್ಮೂತ್ನೆಸ್ ಹೆಂಗಿದೆ? ಚೆನ್ನಾಗೈತೆ. ಹಾಂ, ಕರೆಕ್ಟು. ಹಾಂ, ಈ ಕ್ಲಾತ್ನ ನಾವು ಮಷಿನ್ಗೆ ಹಾಕಿದರೆ ಅದು ಹೆಂಗೆ ಕ್ವಾಲಿಟಿ ಬರಬೇಕು? ಅದು ಹೆಂಗಂದ್ರೆ ಹಳೆ ಬಟ್ಟೆ, ಇದು ಹಳೆ ಬಟ್ಟೆದು. ಇದು ದಾರ ನೋಡಿ ಹೆಂಗೈತೆ. ಹಾಂ, ಇವಾಗ ಬಂದಿರೋ ಬಟ್ಟೆ ದಾರ ನೋಡಿ, ನೋಡೋಕ್ಕೆ ಹ್ಯಾಂಡ್ಮೇಡ್ ವೇಸ್ಟ್ ಥರನೇ ಕಾಣಿಸುತ್ತೆ ಅಲ್ಲ? ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ಲ. ಕ್ವಾಲಿಟಿ ಇದ್ರೇ ಆಟ ಪೂರ್ತಿ. ಇದು ಒಂದೇ ಮಿಷಿನಲ್ಲಿ ಹಾಕಿದ್ದು, ಕ್ವಾಲಿಟಿ ನೋಡ್ಕೋಬೋದು ನೀವೇ. ಇದು ಹೆಂಗೈತೆ ಅಂದ್ಬಿಟ್ಟು. ಇದು ಒಂಥರ ದಾರ ಉದ್ದಕ್ಕಿರೋ ಥರ ಕಾಣಿಸುತ್ತೆ. ಇದು ನೋಡಿ, ಹ್ಯಾಂಡ್ಮೇಡ್ ಥರನೇ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಇದು ವೇಸ್ಟ್ ಅಂದರೆ ಬನೀನ್ ವೇಸ್ಟ್ ಅಂತ ಕರಿತೀವಿ. ಈ ಬನೀನ್ ವೇಸ್ಟ್ನ ಬನಿಯನ್ ಕ್ಲಾತ್ನಲ್ಲಿ ಮಾಡಿದರೆ ಮಾತ್ರ ಇದು ಬನಿಯನ್ ಕ್ಲಾತ್ನಲ್ಲಿ ಮಾಡಿದರೆ ಮಾತ್ರ ಇದು ಬನಿಯನ್ ವೇಸ್ಟ್. ಅದರ್ವೈಸ್ ಇದು ಕಾಟನ್ ವೇಸ್ಟ್ ಅಲ್ಲ, ಇದು ಬನಿಯನ್ ವೇಸ್ಟ್ ಅಂತ ಇದಕ್ಕೆ ಹೆಸರು. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಆಟೋಮೊಬೈಲ್ಗಳು, ಗ್ಯಾರೇಜ್ಗಳು, ಪೆಟ್ರೋಲ್ ಬಂಕು, ಎಲ್ಲೆಲ್ಲಿ ಆಯಿಲ್ ಗ್ರೀಸ್ನಲ್ಲಿ ಕೆಲಸ ಮಾಡ್ತಾರೆ, ಕೈ ಒರೆಸ್ಕೊಳ್ಲಿಕ್ಕೆ ಮತ್ತು ಗಾಡಿಗಳ್ನ ಒರೆಸ್ಕೊಳ್ಲಿಕ್ಕೆ, ಅವರೆಲ್ಲರಿಗೂ ಈ ಒಂದು ಮೆಟೀರಿಯಲ್ ಬೇಕೇ ಬೇಕು. ಅವ್ರಿಗೆ ಊಟ ಇಲ್ದಿದ್ರು, ಕೈಲಿ ಸ್ಪ್ಯಾನರ್ ಇಲ್ದಿದ್ರು ಈ ಒಂದು ಮೆಟೀರಿಯಲ್ ಅವ್ರಿಗೆ ಬೇಕೇ ಬೇಕು. ಸೊ ಹಂಗಾಗಿ ಈ ಒಂದು ಮೆಟೀರಿಯಲ್ನ ತಯಾರು ಮಾಡಲಿಕ್ಕೆ ಈ ಒಂದು ಮಷಿನ್ ಬೇಕು. ಈ ಮಷಿನ್ ಒಳಗಡೆಗೆ ಈ ಥರ ಒಂದು ರಾ ಮೆಟೀರಿಯಲ್ ಸಿಗುತ್ತೆ. ಇದನ್ನು ರಾ ಮೆಟೀರಿಯಲ್ ಅಂತ ಹೇಳ್ತೀವಿ. ಈ ರಾ ಮೆಟೀರಿಯಲ್ನ ಈ ಮಷಿನ್ ಒಳಗಡೆ ಹಾಕಿದರೆ ಹಾಕಮ್ಮ ಒಂದು ನೋಡಿ, ಈ ಥರ ಬಟ್ಟೆನ ಮಷಿನ್ ಒಳಗಡೆ ಹಾಕಿದರೆ ಈ ಥರ ದಾರ ಬರುತ್ತೆ. ಬನ್ನಿ ಅದನ್ನು ಆಚೆ ತೆಗೀರಿ. ಹಿಡಿದ್ರ ಮೇಲೆ ಇಡಿ. ನೋಡಿ ಸ್ನೇಹಿತರೆ, ಕ್ವಾಲಿಟಿ ಅಂದರೆ ಈ ಥರ ಕ್ಲಾತ್ ಮತ್ತು ಮಷಿನ್ ಕ್ವಾಲಿಟಿ ಇದ್ದರೆ ಅಷ್ಟೇ ಈ ಪ್ರೊಡಕ್ಷನ್ ಕ್ವಾಲಿಟಿಯಾಗಿ ಬರೋದು. ಅದರ್ವೈಸ್ ಬರೋದಿಲ್ಲ. ಹೇಳ್ಬೋದು 1000 ಜನ 1000 ಥರ ಹೇಳ್ಬೋದು, ಈ ಮಷೀನೇ ವೇಸ್ಟು, ಈ ಪ್ರಾಡಕ್ಟ್ ಎಲ್ಲೂ ಸೇಲ್ ಆಗಲ್ಲ, ಪ್ರಪಂಚದಲ್ಲಿ ಎಲ್ಲೂ ಸೇಲ್ ಆಗಲ್ಲ. ಗೊತ್ತಿದ್ರೆ ಅಲ್ವಾ ಅವನಿಗೆ ಇದ್ರ ವ್ಯಾಲ್ಯೂ ಏನು ಅಂತೇಳಿ. ಇದು ಕ್ವಾಲಿಟಿ ಅಂದರೆ ನಾವು ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಯಾರು ಏನು ಬೇಕಾದ್ರೂ ಹೇಳ್ಕೊಬೋದು, ಬಟ್ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಮಸ್ತಾನ್, ಕಂಗ್ರ್ಯಾಚುಲೇಷನ್, ಹೊಸ ಮಷಿನ್ ತೊಗೊಂಡೋಗ್ತಾ ಇದ್ದೀರಾ. ಇನ್ನೇನು ಸ್ನೇಹಿತರೆ, ಒಂದು ಮಷಿನ್ ಹೊಸ ತೊಗೊಂಡಿದ್ದಾರೆ ಮತ್ತು 200 kg ರಾ ಮೆಟೀರಿಯಲ್ನ ತೊಗೊಂಡು ಇವಾಗ ಗಾಡಿ ಬಂದು ನಿಂತಿದೆ. ಮಸ್ತಾನ್, ಗಾಡಿ ತೊಗೊಂಬಂದ್ಬಿಡಿ. ಗಾಡಿ ಬಂದು ನಿಂತಿದೆ. ಬನ್ನಿ ಬನ್ನಿ ಹಂಗೆ. ನೋಡಿ ಸ್ನೇಹಿತರೆ, ಮಷಿನ್ ಲೋಡ್ ಮಾಡ್ಕೊಂಡ್ರು. 200 kg ರಾ ಮೆಟೀರಿಯಲ್ನ ತುಂಬ್ಕೊಂಡಿದ್ದಾರೆ. ಇವಾಗ ಓಡ್ತಾರೆ. ಇದು ಸ್ನೇಹಿತರೆ ನಮ್ಮ
ಎಫರ್ಟು, ನಮ್ಮ ರಿವ್ಯೂ, ನಾವು ಏನು ಮಾಡ್ತಾಯಿದ್ದೀವಿ, ಈ ಬಿಸ್ನೆಸ್ನ ನಾವು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ, ಇದು ನಿಮಗೆ ಕಣ್ಮುಂದೆ ಒಂದು ಪಿಕ್ಚರ್. ಆಲ್ ಸರ್ವಿಸ್ ಟೂಲ್ಸ್ ಅವೈಲಬಲ್, ಆಲ್ ಸ್ಪೇರ್ ಅವೈಲಬಲ್. ಅಸೆಂಬ್ಲಿಂಗ್ ಯೂನಿಟ್ ನೋಡಿ ಹೆಂಗಿದೆ ನಮ್ಮದು. ಸೆನ್ಸರ್ ಸಿಸ್ಟಮ್ ಅಸೆಂಬ್ಲಿಗೆ ರೆಡಿ ಆಗ್ತಾಯಿದೆ. ನಾಳೆಗೆ ಇದು ಒಂದು ಅಸೆಂಬ್ಲಿಗೆ ರೆಡಿ ಆಗ್ತಾಯಿದೆ. ಇದು ಆಲ್ರೆಡಿ ರೆಡಿಯಾಗಿ ನಿಂತಿದೆ. ರಾ ಮೆಟೀರಿಯಲ್ ಆಗಿರಲಿ, ರೆಡಿ ಮೆಟೀರಿಯಲ್ ಆಗಿರಲಿ, ಯಾವಾಗ ನೀವು ಎಷ್ಟೊತ್ತಿಗೆ ಬಂದ್ರೂ ಅವೈಲಬಲ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ ಕಂಪ್ಲೀಟ್ ರಾ ಮೆಟೀರಿಯಲ್ಲು. ಏನು ಸರ್ ಏನಂದ್ರಿ? ಅದೇ ನಾನು ಹೇಳಿದ್ನಲ್ಲ, ಕ್ವಾಲಿಟಿ ಕ್ಲಾತ್ ಬೇಕು ಅಂದರೆ ದುಡ್ಡು ಜಾಸ್ತಿ ಆಗುತ್ತೆ. ನೋಡಿ ಒಂದು ನನ್ನ ಹತ್ರ ನೀವು ಈ ಚೀಲದೊಳಗಡೆಗೆ ಮಿನಿಮಮ್ ಒಂದು ಅಂಗೈ ಅಗಲ, 1 ಅಡಿ ಉದ್ದ, ಅದರಿಂದ ಮೇಲೆ ಬಿಟ್ಟರೆ ಒಂದೇ ಒಂದು ಕ್ಲಾತು ನಿಮ್ಗೆ ಅದರೊಳಗೆ ಸಿಗಲ್ಲ. ಒಂದು ಕ್ಲಾತು ಅದರೊಳಗಡೆ ನೀವು ಸಿಗಲ್ಲ. ಬೇಕಂದ್ರೆ ತೆಗೆದು ನೋಡ್ಕೊಳ್ಳಿ. ಒಂದೇ ಒಂದು ಕ್ಲಾತು ಆ ಥರ ನಿಮಗೆ ಸಿಗಲ್ಲ. ಮಿನಿಮಮ್ 1 ಅಡಿ ನೋಡಿ. ಒಂದು ಅಡಿ ಉದ್ದ, 4 ಇಂಚ್ ಅಗಲ. ಮಿನಿಮಮ್ ಅಲ್ಲಿ ತೀರಾ ಚಿಕ್ಕದವ್ರು ಇದೇನೆ. ಇಷ್ಟಿದೆ ಚೆನ್ನಾಗಿ, ಇಷ್ಟಿದೆ ಪರವಾಗಿಲ್ಲ. ಇಲ್ಲ ಕ್ವಾಲಿಟಿನೇ ಬರಲ್ಲ. ಓಕೆನಾ? ಅಲ್ಲಿ ನೀವು ಕ್ಲಾತ್ ಫಸ್ಟ್ ತೊಗೊಂಡಿದ್ರಲ್ಲ, ಎಲ್ಲಿ ತೊಗೊಂಡಿದ್ರಿ? ಬೆಂಗಳೂರಲ್ಲಿ ತೊಗೊಂಡಿದ್ರಿ. ಅದೇನು ಚಿಕ್ಕದಾಗಿತ್ತಾ? ಇದಕ್ಕಿಂತ ಚಿಕ್ಕದು, ಇಷ್ಟಿಷ್ಟು ಅಗಲ, ಇಷ್ಟು 2 ಇಂಚ್ ಅಗಲ, 2 ಇಂಚ್ ಅಗಲ, 4 ಇಂಚು ಉದ್ದ, 4 ಇಂಚ್ 5 ಇಂಚ್. ನೋಡಿ ಸ್ನೇಹಿತರೆ, ಧೂಳಲ್ಲಿ ಧೂಳಲ್ಲಿ ಹೊರಟೋಗುತ್ತದು, ಕ್ವಾಲಿಟಿ ಬರಲ್ಲ ಅದು. ಓಕೆ, ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು. ಮಸ್ತಾನ್, ಈ ಬಿಸ್ನೆಸ್ ಬಗ್ಗೆ ಜನಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ಸಕ್ಸಸ್ ಕಂಡಿದ್ದೀರಾ, ಜನಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಪ್ಪ? ಜನಕ್ಕೆ ಏನಂದರೆ ಬೇರೆಯವ್ರ ಮಾತು ಕೇಳಬಾರ್ದು. ನಮ್ಮ ಮನಸ್ಸಲ್ಲಿ ಏನೈತೆ ಅದು ಯೋಚನೆ ಮಾಡ್ಕೊಂಡು ನಾವು ಶುರು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಬೇರೆಯವ್ರ ಮಾತು ಕೇಳ್ಕೊಂಡ್ರೆ ನಾವು ಅಲ್ಲೇ ಇರ್ತೀರಿ. ಶುರು ಮಾಡಿ ಇದು ಏನು ಹೇಳೋದು, ಕಷ್ಟ ಸುಖ ನಮ್ಮದು. ಹೌದು, ಕಷ್ಟ ಸುಖ ಎಲ್ಲ ನಮ್ಮದು. ನಾವು ಮಾಡ್ಕೊಂಡು ಹೋದ್ರೆ ನಾವು ಬೆಳೆಯೋಕ್ಕಾಗೋದು. ಬೇರೆಯವ್ರ ಮಾತು ಕೇಳಿದ್ರೆ ಆಗಲ್ಲ. ಬೇರೆಯವ್ರು ಯಾರು ಏನೇನೋ ಹೇಳ್ತಾರೆ, ಅದೆಲ್ಲ ತಲೆಗೆ ಹಾಕೊಂಡ್ರೆ ಸರಿ ಇರಲ್ಲ. ಅದೆಲ್ಲ ಈ ಕೆಲಸದಲ್ಲಿ ನೀವು ಎಷ್ಟು ಇವಾಗ ಬೆಳೆದಿದ್ದೀರಾ, ನಿಮಗೆ ಏನು ಅನ್ನಿಸ್ತಾ ಇದೆ ಈ ಕೆಲಸದ ಬಗ್ಗೆ? ಈ ಕೆಲಸದ ಬಗ್ಗೆ ಏನು ಮಾಡ್ಬೋದು, ಎಲ್ಲರೂ ಗೊತ್ತಿಲ್ಲ ಅಂದರೆ ಫೋನ್ ಮಾಡಿ ನನಗೆ, ನಾನು ಹೇಳ್ತೀನಿ, ಎಲ್ಲರೂ ತಿಳಿಸ್ತೀನಿ. ಖಂಡಿತ. ಈ ಒಂದು ಕೆಲಸದ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಆಯ್ತು ತಿಳಿಸ್ತೀನಿ, ನಾನು ಎಲ್ರಿಗೂ ತಿಳಿದುಕೊಡಿ. ಇದುವರೆಗೂ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೀರಾ, ಅದ್ರಲ್ಲಿ ಎಲ್ರಿಗೂ ಹೆಂಗೂ ಒಂದು 60-70 ಜನಕ್ಕೆ ಫೋನ್ ಮಾಡಿದ್ದಾರೆ ನನಗೆ, ಅವ್ರಿಗೆಲ್ಲರೂ ತಿಳಿಸಿದ್ದೀನಿ ನಾನು. ನೋಡಿ ಸ್ನೇಹಿತರೆ, ಇದು ಒರಿಜಿನಾಲಿಟಿ. ಈ ಒಂದು ಬಿಸ್ನೆಸ್ನಲ್ಲಿ, ಈ ಒಂದು ದುಡಿಮೆಯಲ್ಲಿ ಇರ್ತಕ್ಕಂಥ ಒರಿಜಿನಾಲಿಟಿ ಇದು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ನಮಗೇನು ಆಗಬೇಕಾಗಿಲ್ಲ. ಕರೆಕ್ಟ್ ಅಲ್ವಾ? ಮಾಡಿದ್ರೆ ಮಾಡ್ಕೊಂಡು ಹೋಗ್ಬೋದು, ಬೆಳಿಬೋದು ಅಷ್ಟೇ. ಬೇರೆಯವ್ರು ಹೇಳ್ತಾ ಅಂದ್ಬಿಟ್ಟು ಅಲ್ಲೇ ಇದ್ರೆ ಅಲ್ಲೇ ಇರಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಆಯ್ತಣ್ಣ.